ಅಂದರೆ ಆ ದಿನ ಎಲ್ಲರೂ ಶಾಕ್ ಆಗಿದ್ರು. ಯಾಕಂದರೆ ಉಳಿದವರೆಲ್ಲರೂ ಸುಸ್ತಾಗಿದ್ದು ನೋಡಿದ್ದೀವಿ ನಾವು, ಶಿವಣ್ಣ ಒಬ್ಬರನ್ನ ಬಿಟ್ಟು. ಶೂಟ್ ಮಾಡ್ತಾ ಆರೋಗ್ಯ ಸ್ಥಿತಿಯಲ್ಲೇ ಇದರಲ್ಲಿದ್ದರೂ ಕೂಡ, ಏನು ಟ್ರೀಟ್ಮೆಂಟಲ್ಲಿದ್ದರೂ ಕೂಡ ಬಂದು ಮಾಡಿಕೊಟ್ಟಿದ್ದು ಅದು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಲೆ ಬಗ್ಗೆ ಅವರಿಗಿದ್ದಂಥ ಗೌರವ, ಯಕ್ಷಗಾನದ ಮೇಲೆ ಅವರಿಗಿದ್ದಂಥ ಗೌರವ ಅದು ನನಗೆ ಇನ್ನೂ ಅವ್ರ ಮೇಲಿನ ನಂಬಿಕೆ, ಅವ್ರ ಮೇಲಿನ ಗೌರವ ಇನ್ನೂ ಹೆಚ್ಚು ಮಾಡ್ತಾರೆ. ನಾವು ಭಾಗವತರ ರೆಕಾರ್ಡ್ ಮಾಡ್ತಾ ಅವ್ರಿಗೆ ಮೈಕ್ ಇಟ್ಟು ನನ್ನ ಸಾಫ್ಟ್ವೇರ್ಗಳ ಮೂಲಕ ನಾವು ಮಿಕ್ಸರೆಲ್ಲ ಇಟ್ಟು ನಾವು ರೆಡಿ ಮಾಡಿ ಕೊಟ್ಟಿದ್ವಿ. ಅವರು ಹಾಕ್ತಾ ಇದೇ ಸೆಟಪ್ ನಮ್ಗೆ ಯಕ್ಷಗಾನದಲ್ಲಿ ಹಾಕ್ಕೊಟ್ಬಿಡಿ ಅಂದರೆ. ಸೊ ಈ ರೀತಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ 3 ಅಲ್ಲ 4 ಆಟ ಬೇಕಾದ್ರೆ ಮಾಡ್ಬೋದು ನಾವು. ಠಾಣೆಗೆ ಬರ್ತಿರ್ಬೇಕಾದ್ರೆ ಒಬ್ಬ ಪೊಲೀಸ್ ಆಟ ಆಗ್ತದೆ. ಅಲ್ಲೇ ಗೊತ್ತಾಗಿದ್ದು ನನಗೆ ಎಲ್ಲೋ ಬಾಂಬ್ ಬ್ಲಾಸ್ಟ್ ಏನೋ ಆಗಿದೆ, ಎಲ್ಲ ಕಡೆಗೆ ಸರ್ಚ್ ನಡೀತಾ ಇದೆ ಅಂತ. ನನ್ನ ಕಣ್ಣೆದುರಿಗೆ ನನ್ನ ಕೀಬೋರ್ಡು ಇದನ್ನೆಲ್ಲ ಹೊಡೆದಾಕಿಬಿಟ್ಟ. ಕೀಬೋರ್ಡ್ ಅಲ್ಲ ಸರ್, ಗಿಟಾರು ತಬಲ ಎಲ್ಲ ಹೊಡೆದಾಕ್ದೆ. ಇನ್ನೇನು ಕೀಬೋರ್ಡ್ ಹೊಡಿಬೇಕು ಅಷ್ಟೊತ್ತಿಗೆ ಇನ್ನೊಬ್ಬ ಪೊಲೀಸ್ ಬಂದ. ಬೆಂಗಳೂರಿಗೆ ಬಂದವಾಗ ಗೊತ್ತಾಗಿದ್ದು ನನಗೆ ಇಲ್ಲಿ ಕಂಪ್ಯೂಟ್ರಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ. ಕಂಪ್ಯೂಟ್ರಲ್ಲಿ ಹೆಂಗೆ ಮ್ಯೂಸಿಕ್ ಮಾಡ್ತಾರೆ ಅಂತ ನಮ್ಗೆ ಆ ಕಾಲಕ್ಕೆ ಹೊಸದು. ನಾವೆಲ್ಲ ಕೀಬೋರ್ಡಲ್ಲಿ ಹಿಂಗೆ ಬಾರ್ಸಿದ್ರೆ ಆಗುತ್ತಂತ ಕೀಬೋರ್ಡ್ ತೊಗೊಂಡಿದ್ದೆ. ಗುರು ಕಿರಣ್ ಅವ್ರ ಹತ್ರ ಸೇರಿಸ್ತೀನಿ ಅಂತ ಒಬ್ಬ 10,000 ರೂಪಾಯಿ ತೊಗೊಂಡೋದ. ಉಪೇಂದ್ರ ಅವ್ರ ಹತ್ರ ಸೇರಿಸ್ತೀನಿ ಅಂತ ಹೇಳಿ ಅವ ಒಂದು 5,000 ರೂಪಾಯಿ ತೊಗೊಂಡೋದ. ಬರೇ ಪ್ರತಿ ಸಲಕ್ಕೂ ದುಡ್ಡು ತಗೊಂಡು ಹೋಗ್ತಾನೆ, ಖರ್ಚು ಮಾಡ್ತಾನೆ. ಸಾಲಗಳೆಲ್ಲ ತಲೆ ಮೇಲೆ ಬಂದು ಕೂತೀನಿ, ಎಲ್ಲ ಇಲ್ಲ ಜೊತೆಗೆ ಕೂತ್ಕೊಂಡು ಆ ಸಾಲ ತೀರಿಸಿಬಿಡು ಸಾಕು, ನೀನೇನು ಹೆಜ್ಜೆ ಇಡಬೇಡ ಅಂತ ಮಂಗಳೂರು ಯಾವುದೊಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ. ಆಲ್ರೆಡಿ ಡಿಸೈಡ್ ಆಗಿದೆ ಇವತ್ತೆಲ್ಲ ಸಾಲ ಒಂದೇ ಸಲ. ಆ ಏಜ್ ನಾ ಹೇಳಿದ್ದು ಎಲ್ಲರನ್ನು ಒಂದೇ ಸಲ ತೀರಿಸ್ಬಿಡ್ತೀನಿ, ಎಲ್ಲರಿಗೆ ಕೊಟ್ಟು ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿ ಒಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ. ಯಾರಿಗಾರು ಕಿಡ್ನಿ ಬೇಕಿದ್ರೆ ಹೇಳಿ ಅಂತ. ಸೊ ಮನೆಗೆ ಯಾರಿಗೂ ಹೇಳಲಿಲ್ಲ. ಕೀಬೋರ್ಡ್ ತಗೊಂಡು ನನ್ನ ಲೆಕ್ಕದಾಗೆ ಏನೋ ಅಲ್ಲಿ ಹೋಗಿ ಹಿಂಗೆ ಕೊಡೋದು, ದುಡ್ಡು ಹಿಂಗೆ ಕೊಡ್ತಾರೆ, ಹಿಂಗೆ ಕೊಡೋದು, ಈ ಕಡೆ ಕೈ ತಗೊಂಬರೋದು ಅಂತ ನಾನು ಹೋದೆ. ಓಕೆ, ನನ್ನ ಕಂಪ್ಯೂಟರ್ ತಗೊಳ್ಳೋದು 2.5 ಲಕ್ಷ ಸಿಗುತ್ತೆ, ಇದು ಎಲ್ಲ ಡಿಸೈಡ್ ಮಾಡ್ಕೊಂಡು ಮನೆಗೆ ಇನ್ನೊಂದು 50,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇನ್ನು ನನ್ನ ತಲೆ ಬಿಸಿಗೆ ಬರಬೇಡಿ ಅಂತ ಹೇಳಿ ಹೋಗೋದಂತ ಹೇಳಿ ಡಿಸೈಡ್ ಮಾಡಿದೆ. ಈಗ ಇವರು 1 ಕಿಡ್ನಿ ಅಂತ ಹೇಳಿದ್ದಾರೆ. ಎಲ್ಲ 2 ಕಿಡ್ನಿ ತೆಗೆದುಬಿಟ್ರೆ ನನ್ನ ಪರಿಸ್ಥಿತಿ ಏನು? ಮತ್ತು ಪುನಃ ನಾನು ಹುಟ್ಟಿ ಮತ್ತು ಪುನಃ 1ನೇ ಕ್ಲಾಸು 2ನೇ ಕ್ಲಾಸು ದಾಟಿ ಈ 17 ವರ್ಷಕ್ಕೆ ಬರೋಷ್ಟೊತ್ತಿಗೆ ನನ್ನ ಜೀವನ ಹಾಳಾಗುತ್ತೆ. ನನ್ನ ಮಾತು ಕೇಳಿ ಓಡು ಅಂತ ಹೇಳಿ ನಾನು ಅಲ್ಲಿಂದ ಬಂದೆ ಅಂತ ಹೇಳಿ ಬಂದೆ. ಪ್ರತಿ ಸೀನಿಗೂ ಪರ್ಫಾರ್ಮೆನ್ಸ್ ಮಾಡಿ ಹಿಂಗೆ ಹೊರಗಡೆ ಬರ್ತಾ ಪ್ರತಿಯೊಬ್ಬರು ಕ್ಲ್ಯಾಪ್ ಹೊಡಿತಾಯಿದ್ರು. ಇದು ನಾನು ಯಾವ ಸಿನಿಮಾದಲ್ಲೂ ನಾನು ನೋಡಿಲ್ಲ. ನಮ್ಮ ಯಾವ ಸಿನಿಮಾದಲ್ಲೂ ಒಂದು ಈ ಥರ ಸೀಕ್ವೆನ್ಸ್ ಮುಗ್ದಾದ್ಮೇಲೆ ಆರ್ಟಿಸ್ಟ್ ಪರ್ಫಾರ್ಮೆನ್ಸಿಗೆ ಏನು ಚಪ್ಪಾಳೆ ಹೊಡೆದಿದ್ದು ನಾನು ಅನುಭವಿಸಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ನನಗೆ ಖುಷಿಯಾಗಿದ್ದು ಆ ಕಲಾವಿದರ ಗತ್ತು, ಅವರ ಅನುಭವ. ಅದರಲ್ಲಿ ಒಬ್ಬರಿಗೆ ಪೀಟ್ಸ್ ಬಂದು ಬಿದ್ದು ಅವ್ರಿಗೆ ಆದಮೇಲೆ ಒಂದು 3/4 ಗಂಟೆ 1 ಗಂಟೆ ಅವ್ರನ್ನೊಂದು ಸಮಾಧಾನ ಮಾಡಿದ್ರಾಗ ಅದಾದಮೇಲೆ ಎದ್ರು ಆದಮೇಲೆ ಅಣ್ಣ ಸಾಕಣ್ಣ ನೀವು ಮನೆಗೆ ಹೋಗಿ ಅಣ್ಣ, ಇಲ್ಲ ಇದು ನನಗೆ ಮತ್ತೆ ಸಿಗಲ್ಲ, ಇದು ನಾನು ಮಾಡ್ತೀನಿ ಅಣ್ಣ ನೀವು ಬೇಡ, ಮತ್ತೆ ನೀವು ಇಂತ ತಲೆ ತೆರಿಗೆ ಬಿದ್ದು ನಮ್ಗೆ ಸಮಸ್ಯೆ ಕೊಡೋದು ಬೇಡ, ನೀವು ಮನೆಗೆ ಹೋಗಿ. ಇಲ್ಲ ನಾನು ಇದು ಮಾಡುತ್ತೇನೆ, ನನಗೆ ಇನ್ನು ಈ ಥರ ಅವಕಾಶ ಸಿಕ್ಕೋದಿಲ್ಲ, ಈ ಥರ ವೇಷ ಹಾಕೋಕ್ಕೆ ಸಿಕ್ಕೋದಿಲ್ಲ ನನಗಂತ. ಪಾಪ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅವರೆಲ್ಲರೂ ಆ ಟ್ರೈನಿಂಗಿಗೆ ಒಪ್ಪಿ ಕುದುರೆ ಟ್ರೈನಿಂಗ್ ಮಾಡಿ ನನಗೋಸ್ಕರ ಕುದುರೆ ಓಡಿಸ್ತಾರೆ. ಪಾಪ ಕೂತಾವ ಕೈ ಕಾಲೆಲ್ಲ ಅಲ್ಲಾಡ್ತಾ ಇತ್ತು ಅವ್ರದ್ದು, ಕಡಮಾಡ್ರದ್ದು. ಇಲ್ಲ ಅಣ್ಣ ನಾನು ಬಿಡ್ತೆ ಅಂದ್ರೆ ಆದರೆ ಕೆಳಗಡೆ ಕೈ ಕಾಲೆಲ್ಲ ಆಡ್ತಾ ಇತ್ತು.